ನೋಡಿದ್ರ ಸ್ನೇಹಿತರೆ, ಹೇಗಿದೆ ಭಾರತದ ರಿಪ್ಲೈ ಟು ಪಾಕಿಸ್ತಾನ. ನೋಡಿ, ಇದು ಅಫಿಷಿಯಲಿ ಕೂಡ ಭಾರತ ಅನೌನ್ಸ್ ಮಾಡಿದೆ. ಒಂದು ಪ್ರೆಸ್ ಮೀಟು ಕೂಡ ಕರೆದಿದೆ. ಇವತ್ತು 10 ಗಂಟೆ ಮಾರ್ನಿಂಗ್ ಕರೆದಿದೆ. ನಿನ್ನೆ ಮಧ್ಯರಾತ್ರಿ ಏನು 1:44ಕ್ಕೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟ್ರೈಕ್ ಮಾಡಿದ್ದೀವಿ, 9 ಸೈಟ್ಸ್ಗಳಿಗೆ ಸ್ಟ್ರೈಕ್ ಮಾಡಿದ್ದೀವಿ ಅಂತೆಲ್ಲ ಡೀಟೇಲ್ ಕೊಟ್ಟಿದೆ. ಎಲ್ಲ ಡೀಟೇಲ್ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದೀವಿ ಇದಕ್ಕೆ ಅಂತ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದೆ. ಈವನ್ ದಿಸ್ ಡೀಟೇಲ್ ಹ್ಯಾಸ್ ಬೀನ್ ಗಿವನ್ ಟು ಯುಎಸ್ನ ವಿದೇಶಾಂಗ ಸಚಿವಾಲಯಕ್ಕೂ ಕೂಡ ನಮ್ಮ ವಿದೇಶಾಂಗ ಸಚಿವರು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಏನು ಅಟ್ಯಾಕ್ ಆಗಿದೆ ಒಂದು ತಿಳ್ಕೊಳ್ಳಿ. ದಿಸ್ ಇಸ್ ಅಟ್ಯಾಕ್ ಟು ಉಗ್ರರ ನೆಲೆಗಳಿಗೆ, ಎಲ್ಲಿ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ್ ಅಂಡ್ ಒಂದಷ್ಟು ಪಂಜಾಬ್ ರೀಜನ್ಸ್ಗೆ. ಸೊ ಅಲ್ಲಿನ ಒಂದು ಫಸ್ಟ್ ಇಮೇಜಸ್ಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಪ್ರತಿಯೊಂದಕ್ಕೂ ಆಪರೇಷನ್ ಸಿಂಧೂರ ಅಂತ ಇಟ್ಟಿರೋದು ಏನಕ್ಕೆ ಅಂತಂದ್ರೆ, ನಮ್ಮ ಪಹಲ್ಗಾಮಲ್ಲಿ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಕ್ಕೆ ಈ ಒಂದು ಆಪರೇಷನ್ಗೆ ಭಾರತ ಸರ್ಕಾರ ಇಟ್ಟಿರೋದು ಆಪರೇಷನ್ ಸಿಂಧೂರ. ಈ ಏರ್ ಸ್ಟ್ರೈಕ್ ಏನಾಗಿದೆ, ಇದರಲ್ಲಿ ಪಾಕಿಸ್ತಾನ ಹೇಳ್ತಕ್ಕಂಥದ್ದು ಒಂದು 9 ಜನ, 10 ಜನ, 15 ಜನ ಹಿಂಗೆ ಅಂತ. ಆಕ್ಚುಲಿ ನಮ್ಮ ಭಾರತ ಸರ್ಕಾರದ ಒಂದು ಅಂಕಿಅಂಶಗಳ ಪ್ರಕಾರ 100-200 ಜನ ಉಗ್ರರನ್ನ ಮತ್ತೆ 1 ಜನ ಸತ್ತಿದ್ದಾರೆ, 1 ಜನ ಗಾಯ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ಸ್ ಇದೆ. ಇದೆಲ್ಲ ಕಂಪ್ಲೀಟ್ ಡೀಟೇಲ್ ನಮ್ಮ ಭಾರತ ಸರ್ಕಾರದ ಒಂದು ಪ್ರೆಸ್ ಮೀಟ್ ಏನು 10 ಗಂಟೆ ಕರೆದಿದ್ದಾರೆ ಬೆಳಗ್ಗೆ. ಸೊ ಅಲ್ಲಿ ಡೀಟೇಲ್ ಆಗಿ ಗೊತ್ತಾಗ್ತಾ ಹೋಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಸ್ಲೈಡಲ್ಲಿ ನಾನು ಆಪರೇಷನ್ ಸಿಂಧೂರ ಅಂತ ಯಾಕೆ ಇಟ್ಟಿದ್ದೀನಿ ಅಂದರೆ, ಈ ಆಪರೇಷನ್ ಸಿಂಧೂರ ಅಂತ ಯಾಕೆ ಇಟ್ಟಿದ್ದಾರೆ ಈ ಒಂದು ಆಪರೇಷನ್ಸ್ಗೆ ಸರ್ಕಾರ ಅಂದರೆ, ಬಿಕಾಸ್ ಭಾರತದ ಹೆಣ್ಣು ಮಕ್ಕಳ ಗಂಡಂದಿರನ ಅವರ ಒಂದು ಎದುರುಗಡೆನೆ ಕೊಂದು ಆಗ್ತಿರ್ತಕ್ಕಂಥ ಈ ಒಂದು ಕುಂಕುಮನ ಅಳಿಸಿರ್ತಕ್ಕಂಥದ್ದಕ್ಕೋಸ್ಕರ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಪ್ರಮುಖವಾಗಿ ಯಾವುದೇ ಆದ ಪಾಕಿಸ್ತಾನಿ ಮಿಲಿಟರಿ ಪ್ಲೇಸಸ್ಗಳ ಮೇಲೆ ಇವರು ಅಟ್ಯಾಕ್ ಮಾಡಿಲ್ಲ, ಏರ್ ಸ್ಟ್ರೈಕ್ ಮಾಡಿಲ್ಲ. ಓಕೆ, ನಮ್ಮ ರಫೇಲ್ ನೋಡಿ, ರಫೇಲ್ನಿಂದ ಏನು ಏರ್ ಸ್ಟ್ರೈಕ್ಗಳಾಗಿದೆ ಮತ್ತು ಒಂದಷ್ಟು ಡ್ರೋನ್ಗಳಿಂದ ಆಗಿದೆ. ಈ ಏರ್ ಸ್ಟ್ರೈಕ್ಗಳು ಏನಾಗಿದೆ, ಲಷ್ಕರ್ ಎ ತೊಯ್ಬಾ ಪ್ರಧಾನ ಕಚೇರಿ, ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥನ ಮಸೂದ್ ಅಜರ್ನ ಅಡಗುತಾಣ, ಇವುಗಳ ಮೇಲೆ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದೇ ಆದ ರೀತಿ ಜನರುಗಳು ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಆಗಿಲ್ಲ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದಕ್ಕೆ ಪಾಕಿಸ್ತಾನ ಕೂಡ ರಿಪ್ಲೈ ಕೊಟ್ಟಿದೆ. ಏನು ರಿಪ್ಲೈ ಕೊಟ್ಟಿದೆ? ಎಸ್, ಇಟ್ ಈಸ್ ಕನ್ಫರ್ಮ್ಡ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಲ್ಲೆಲ್ಲಾಗಿದೆ, 9 ನೆಲೆಗಳು. ಇಲ್ಲಿ ನೋಡಿ, ಬಹಲ್ಪುರ್ ಅಂತಿದೆ, ಇಲ್ಲಿ ಮುಲ್ತಾನ್ ರೀಜನ್ ಪಂಜಾಬ್ ರೀಜನ್ ಪಾಕಿಸ್ತಾನದ್ದು, ಮತ್ತು ಇಲ್ಲಿ POK ರೀಜನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಹೇಳ್ತೀವಿ, ಕೋಟ್ಲಿ, ಇಲ್ಲೆಲ್ಲ ತುಂಬ ಪಾಕಿಸ್ತಾನ ಉಗ್ರ ನೆಲೆಗಳೇನಿದೆ ಅದ್ರ ಮೇಲೆ ಡೈರೆಕ್ಟಾಗಿ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಈ ಒಂದು ಇದಕ್ಕೆ ಪಾಕಿಸ್ತಾನ ಕೂಡ ಒಪ್ಕೊಂಡಿದೆ. ಪಾಕಿಸ್ತಾನ ಆಲ್ರೆಡಿ ಪತ್ರಗುಟ್ಟಿತ್ತು. ನೋಡಿ, ನಮ್ಮ ಶರೀಫ್ರು ಏನು ಅಡ್ಮಿಟ್ ಆಗಿದ್ದು ಹಾಸ್ಪಿಟ್ಲಿಂದ ಹೊರಗಡೆ ಬಂದಿದ್ದಾರೆ. ಇವಾಗ ಅಡ್ಮಿಟ್ ಆಗಿ ಹಾಸ್ಪಿಟ್ಲಿಗೂ ಪಾಕಿಸ್ತಾನದ ಶರೀಫ್ರು ಅಲ್ಲಿ ಅರಬ್ ರಾಷ್ಟ್ರಗಳಿಗೆ ರಿಕ್ವೆಸ್ಟ್ ಮಾಡಿದ್ರು, ಸೊ ಇದನ್ನು ತಣ್ಣಗೆ ಮಾಡಬೇಕು ಅಂತ ಹೇಳಿ. US ಮತ್ತು ವಿಶ್ವಸಂಸ್ಥೆಗೆ ರಿಕ್ವೆಸ್ಟ್ ಮಾಡಿದ್ರು. ಟ್ರಂಪ್ ರಿಯಾಕ್ಷನ್ ನೋಡಿ, ಟ್ರಂಪ್ ರಿಯಾಕ್ಟ್ಸ್ ಟು ಇಂಡಿಯನ್ ಆಪರೇಷನ್ ಸಿಂಧೂರ, ಇಟ್ಸ್ ಎ ಶೇಮ್ ಅಂತ. ಅವ್ರ ರಿಯಾಕ್ಷನ್ ಕಟ್ಕೊಂಡು ನಮಗೇನು, ನಿಮ್ಮ ಕಂಟ್ರಿ ಮೇಲೆ ಏನಾರು ಆಗಿದೆ, ನಿಮ್ಮ ಒಸಾಮಾ ಬಿನ್ ಲಾಡೆನ್ ನೀವೇನು ಮಾಡಿದ್ರಿ ನಿಮ್ಮ ದೇಶದ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಅಲ್ವಾ? ಸೊ ಅವ್ರವ್ರ ದೇಶಕ್ಕೆ ನೀನು ಏನೇ ರಿಪ್ಲೈ ಮಾಡೋದು ನಮಗೇನು ಅಲ್ವಾ? ನಮಗೇನು ಬೇಕಾಗಿದೆ ಅದನ್ನು ನಾವು ಮಾಡ್ತೀವಿ. ಫೈನ್. ಸೊ ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈಗ 10 ಗಂಟೆಗೆ ಕರೆದಿದ್ದಾರೆ, ಕಂಪ್ಲೀಟ್ ಡೀಟೇಲ್ ಕೊಡ್ತಾರೆ ಏನಾಗುತ್ತೆ ಅಂತ. ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಏನು ಮಾಡುತ್ತೆ ಅಂದರೆ ಸ್ನೇಹಿತರೆ, ಪಾಕಿಸ್ತಾನ ವಿಲ್ ರೆಸ್ಪಾಂಡ್. ನಾವು ಭಾರತ ರಫೇಲ್ನ ಉಡಾಯಿಸ್ಬಿಟ್ಟಿದ್ದೀವಿ ಬೇರೆ ಬೇರೆ, ಮತ್ತು ಅವರು ನಮ್ಮ F-16 US ತರಿಸ್ಕೊಂಡಿದ್ರಲ್ಲ, ಸೊ ಅದನ್ನೆಲ್ಲ ಅವ್ರು ಉಡಾಯಿಸಿದ್ದಾರೆ ಅಂತ ಸುಳ್ಳು ಇಮೇಜ್ಗಳನ್ನ ಅವ್ರು ಕಳಿಸ್ಬೋದು. ಅದೇನ್ ಮಾಡ್ತಾರೆ, ಸ್ಪ್ರೆಡ್ ಮಾಡ್ತಾರೆ. ಅಂದ್ರೆ ಭಾರತ ನಮ್ಮ ನೆಲೆಗಳ ಮೇಲೂ ಅಟ್ಯಾಕ್ ಮಾಡಿದೆ ಅಂತ ಸುಳ್ಳು ಒಂದು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಓಕೆ, ಈ ತರ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಿ ಭಾರತದ ಮೇಲೆ ಅವ್ರು ದಾಳಿ ಮಾಡಕ್ ಮಾಡ್ತಾರೆ. ಬಟ್ ಭಾರತ ಇಲ್ಲಿ ಏನು ಹೇಳಿದೆ, ಕಂಪ್ಲೀಟ್ ಆಗಿ ಡೀಟೇಲ್ ಕೊಟ್ಟಿದೆ, ಉಗ್ರ ನೆಲೆಗಳಿಗೆ ಮಾತ್ರ. ಹಾಗಾದ್ರೆ ನೆಕ್ಸ್ಟ್ ಏನು, ಭಾರತಕ್ಕೆ ಕಾಯ್ತಾ ಇದೆ. ಎಸ್, ನೀನು ಸುಳ್ಳು ಮಾಡ್ತೀಯಾ ಪಾಕಿಸ್ತಾನ, ಪಾಪಿ ಪಾಕಿಸ್ತಾನ ಮಾಡು. ಈ ಒಂದು ನಿನ್ನ ಸುಳ್ಳುಗಳಿಂದ ನೀನು ಹಬ್ಬಿಸಿ ವಾಪಸ್ ನಮ್ಮಲ್ಲಿ ದಾಳಿ ಮಾಡು ಅಂತಾನೆ ನಾವು ಕಾಯ್ತಾ ಇರೋದು ಭಾರತ. ಯಾಕೆ ಹೇಳು, ನೀನು ನಮ್ಮ ಒಂದು ಸಾರ್ವಜನಿಕ ನೆಲೆ ಮೇಲೆ ದಾಳಿ ಮಾಡಿದ್ರೆ ಅವಾಗ ನಿನ್ನ ಕಥೆ ಮುಗೀತು. ನಾವು ಮಾಡಿದ್ದು ಬರೀ ಉಗ್ರರ ಮೇಲೆ, ನಿಮ್ಮ ನೆಲೆಗಳ ಮೇಲೆಲ್ಲೂ ಅಲ್ಲ, ಏನೂ ಅಲ್ಲ ಅಂತ. ಸೊ ಭಾರತ ಕೂಡ ಕಂಪ್ಲೀಟ್ ಆಗಿ ರೆಡಿಯಾಗಿ ನಿಂತಿದೆ. ಸೊ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದ ನೆಕ್ಸ್ಟ್. ಸೊ ಎನಿ ಕಂಪ್ಲೀಟ್ ಡೀಟೇಲ್ಸ್ಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪುನೀತ್ ಫೋರಮ್ ಅಂತ. ಸೊ ಜೈ ಹಿಂದ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ. ನಮಸ್ಕಾರ, ಧನ್ಯವಾದಗಳು.